ನಾನಾಗಲೇ ಬಿ ಆರ್ ಪಾಟೀಲರ ಆ ಆಡಿಯೋದ ಹಿನ್ನೆಲೆ ಹೇಳ್ತಾ ಇದ್ದೆ. ಜಮೀರ್ ಅಹಮದ್ ಖಾನ್ ರಪ್ಪಿಯ ಜೊತೆಗೆ ಮಾತಾಡ್ತಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಪ್ಪಿಯ ಜೊತೆಗೆ ನಾನು ಶಿಫಾರಸು ಕೊಟ್ಟ ಪತ್ರಗಳಿಗೆ ಮನೆಗಳ ಮಂಜೂರಾಗಿಲ್ಲ, ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ದುಡ್ಡು ಕೊಟ್ಟು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿಕೊಳ್ತಾ ಇದ್ದಾರೆ. ಹಿಂಗಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಅಂತ. ಅಂದ್ರೆ ನೇರವಾಗಿ ಜಮೀರ್ ಅಹಮದ್ ಖಾನ್ರ ಇಲಾಖೆಯ ಮೇಲೆ ಬಂದಂತಹ ಆರೋಪ ಅದು. ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟರು. ಇವತ್ತು ಪ್ರತಿಕ್ರಿಯೆ ಇನ್ ದ ಸೆನ್ಸ್ ತುರ್ತು ಪತ್ರಿಕಾಗೋಷ್ಠಿಯನ್ನೇ ಕರೆದು ಬಿ ಆರ್ ಪಾಟೀಲ್ ಹಂಗೆ ಯಾಕೆ ಮಾತಾಡಿದ್ರೋ ಗೊತ್ತಿಲ್ಲ, ಅವರು ನನ್ನ ಮೇಲೆ ಆರೋಪ ಮಾಡಿಲ್ಲ, ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕು. ಬಡವರ ದುಡ್ಡು ತಿಂದ್ರೆ ಹುಳ ಬಿದ್ದು ಸಾಯ್ತಾರೆ, ಬಡವರ ಹಣ ಪಡೆಯುವಷ್ಟು ದಾರಿದ್ರ್ಯ ನನಗೆ ಬಂದಿಲ್ಲ. ಬಂದಿರುವ ಆರೋಪದ ಬಗ್ಗೆ ಸಿಬಿಐ ತನಿಖೆಗೆ ತಾವೇ ಆಗ್ರಹ ಮಾಡುದು. ಆರೋಪ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂದ್ರು. ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಬಿ ಆರ್ ಪಾಟೀಲ್ ಅವರು ಹಿರಿಯವರಿದ್ದಾರೆ, ನನ್ನ ಭಾಳ ಆತ್ಮೀಯರವರು. ಅವ್ರು ಯಾವ ಥರ ಹೇಳಿದ್ರು ಅಂತ ನನಗೂ ಅರ್ಥ ಆಗ್ತದೆ. ನಾನು ಮಾಧ್ಯಮದಲ್ಲಿ ನೋಡಿದೆ. ನಾನು ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. 2000 ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ. 2000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗ್ದಿದ್ದೀನಿ ನಾನು. ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ, ಸಪ್ರೇಟ್ ಪಂಚಾಯತಿಗೆ. ನೋಡಿ, ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಗೆ 5000 ಮನೆಗಳು ಕೊಟ್ಟಿದ್ದೀನಿ. ಎಷ್ಟು? ಈಗ 5000 ಮನೆಗಳು ಅಲ್ಲೂ ದುಡ್ಡು ತೊಗೊಂಡು ಕೊಡಬೇಕು. ಅಲ್ಲಿ ಕೇಳ್ಕೊಳ್ಬೋದಿಲ್ಲ. ಯೋಗೇಶ್ವರ್ ಇದ್ದಾರೆ, ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತೊಗೊಳ್ಳೋ ನಾವು. ಈ ಮನೆಗಳು ಬಡವರಲ್ಲಿ ಕೊಡೋದೇ 1,20,000. ಅದನ್ನು ಅವ್ರ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ. ಹುಳಾಬಿ ಸಾಯ್ತಾರೆ ಬಡವರಿಗೆ. ಒಂದು 5-10 ಸಾವಿರ ತೊಗೊಳೋದಾ ಇದು? ಈಗ ಯಾರು ಪಡಿತಾ ಇದ್ದು ನನಗಂತೂ ಮಾಹಿತಿ ಇದ್ದವ್ರಿಗೂ ಬಂದು ಕೇಳಿ ಒಂದು ನಿಮಿಷ. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು ಎಮ್ ಎಲ್ ಎನೂ ಸೆಲೆಕ್ಷನ್ ಮಾಡಲ್ಲ ಮನೆಗಳು. ಈಗ ಪಂಚಾಯತ್ ಮೆಂಬರ್ ತೊಗೊಂಡು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಯಾರ ಕ್ಷೇತ್ರ ಅದು? ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿ ಆರ್ ಪಾಟೀಲೇ ಮಾಡಿ. ಅವ್ರು ತಾನೇ ಹೇಳಬೇಕು. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತೊಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಈಗ ಮಿನಿಸ್ಟ್ರು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಅಧಿಕಾರಿಗಳು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತೊಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ. ಇಂಥವ್ರು ಪಂಚಾಯತ್ ಅವ್ನು ಯಾರು ತೊಗೊಂಡು ಬಂದಿದ್ದಾರೆ ಅವ್ನು ಇರ್ತಾನೆ ತಾನೆ ಅಧ್ಯಕ್ಷ. ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಯಲ್ಲಿ ನಾನು ಕ್ರಮ ತಗೊಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗಬೇಕಿದು. ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು. ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ. ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ. MD ಅವರು ಇಲ್ಲೇ ಕೂತಿದ್ದಾರೆ. MD ಅವ್ರಿಗೂ ಹೇಳಿದ್ದೀನಿ, ಏನ್ರಿ ಆ ಥರ ಯಾವುದನ್ನ ನಡೆದಿದೆಯಾ ಅಂತ. ಇಲ್ಲ ಸರ್, ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು, ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ. ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000ದಲ್ಲಿ ನೀವು ಅವ್ರ ದುಡ್ಡು ತೊಗೊಂಡೆ ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು. ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು. ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ. ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.